ಮಿನಿ ಕುರುಕ್ಷೇತ್ರ ರಾಜ್ಯದ 3 ಉಪಚುನಾವಣೆಗಳ ಫಲಿತಾಂಶದ ಒಂದು ಮುನ್ನೋಟ ನೀವು ಈಗಾಗಲೇ ಕಂಡಿದ್ದೀರಿ. ಅದರ ಜೊತೆಗೆ ಇಡೀ ದೇಶದಾದ್ಯಂತ 19 ರಾಜ್ಯಗಳಲ್ಲಿ 48 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ. ಅದರ ಪೈಕಿ ಕರ್ನಾಟಕದ 3 ಹಾಗೂ 2 ಲೋಕಸಭೆ ಚುನಾವಣೆಗಳಿಗೂ ಕೂಡ ಉಪಚುನಾವಣೆ ಆಗಿದೆ. ಹಾಗೂ 2 ವಿಧಾನಸಭಾ ಕ್ಷೇತ್ರಗಳಿಗೆ 2 ರಾಜ್ಯದಲ್ಲಿ ಚುನಾವಣೆ ನಡೆದಿದೆ, ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ. ಸೊ ಈ ನಿಟ್ಟಿನ ಇವತ್ತಿನ ಫಲಿತಾಂಶದ ಕುರಿತಾಗಿ ಇವತ್ತು ಆಯಾ ಪಾರ್ಟಿಯ ವಕ್ತಾರರ ಜೊತೆ ಒಂದಷ್ಟು ಸಮಾಲೋಚನೆಯನ್ನು ಮಾಡ್ತಾ ಹೋಗೋಣ. ರಾಜ್ಯದ 3 ಉಪಚುನಾವಣೆಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿದ್ವು. ಮಿನಿ ಕುರುಕ್ಷೇತ್ರ ಅಂತ ಕರೆದ್ವಿ, ಒಂದು ರೀತಿ ಸೆಮಿಫೈನಲ್ ಮ್ಯಾಚ್ ಇದ್ದಂಗೆ ಅಂತ ಕಾಣಿಸ್ತು. ಈ ನಿಟ್ಟಿನಲ್ಲಿ ಜಿದ್ದಾಜಿದ್ದಿಯ ಕಣವು ಕೂಡ ಕಂಡು ಬಂತು. ಇಲ್ಲಿ ಯಾವ ಪಕ್ಷಕ್ಕೂ ಕೂಡ ಯಾವುದೇ ರೀತಿ ಪ್ಲಸ್ ಮೈನಸ್ ಆಗೋದಿಲ್ಲ ಇಲ್ಲಿ ಗೆಲುವು ಸೋಲಿನಿಂದ. ಆದರೆ ನಾಯಕರ ಪ್ರತಿಷ್ಠೆಯ ವರ್ಚಸ್ಸಿಗೆ ಇದು ಬಹಳ ದೊಡ್ಡ ಮಟ್ಟದ ವೇದಿಕೆ ಆಗಿತ್ತು. ಹಾಗಾಗಿ ಮಾತಾಡ್ತಾ ಹೋಗೋಣ, ಏನು ಹೇಳ್ತಾರೆ ಆಯಾ ಪಾರ್ಟಿಯ ವಕ್ತಾರರು ಈ ವಿಚಾರದಲ್ಲಿ ಅಂತ. ಈಗ ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಇರ್ಷಾದ್ ಅಹಮದ್ ಶೇಖ್ ಅವರಿದ್ದಾರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಬಿಜೆಪಿಯ ವಕ್ತಾರರಾಗಿ ವಿಜಯ್ ಪ್ರಸಾದ್ ಅವರಿದ್ದಾರೆ. ವಿಜಯ್ ಪ್ರಸಾದ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಜೆಡಿಎಸ್ ವಕ್ತಾರರಾಗಿ ರಿಷಿಕ್ ವಿವನ್ ಗೌಡ್ರು ಇದ್ದಾರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ 3 ಉಪಚುನಾವಣೆಗಳಲ್ಲೂ ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ ಗೆಲುವನ್ನು ಪಡೆದಿರೋದ್ರಿಂದ ಸರ್ ಕಂಗ್ರ್ಯಾಚುಲೇಷನ್ಸ್. 3 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಈಗ ಗೆಲುವು ಪಡಿತಾ ಇದೆ, ಆ ಹಂತದಲ್ಲಿ ಇದೆ. 1 ಕ್ಷೇತ್ರ ಈಗಾಗಲೇ ಗೆದ್ದಾಗಿದೆ, 2 ಕ್ಷೇತ್ರದಲ್ಲಿ ಗೆಲುವಿನ ಸಮೀಪದಲ್ಲಿ ಇದ್ದೀರಿ. ಆಡಳಿತ ಪಕ್ಷಕ್ಕೆ ಸಹಜವಾಗಿ ಏನು ಉಪಚುನಾವಣೆಗಳು ಗೆಲುವನ್ನು ತಂದುಕೊಡ್ತವೆ. ಸೊ ಆ ನಿಟ್ಟಿನ ಗೆಲುವು ಅಂತ ಇದನ್ನು ಕನ್ಸಿಡರ್ ಮಾಡ್ತಿರೋ ಅಥವಾ ಏನು, ಆ ವಿಚಾರದಲ್ಲಿ ಮಾತಾಡ್ತಾ ಹೋಗೋಣ. ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನು ಮುಗಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ಮತ್ತೆ ಬೈ ಎಲೆಕ್ಷನ್ ಕ್ಷೇತ್ರದಲ್ಲಿ ಈಗ ಸಿದ್ದು ಸೈನ್ಯಕ್ಕೆ ಭಾರಿ ಬಲ ಬಂದಿದೆ. ಮಾಜಿ ಮುಖ್ಯಮಂತ್ರಿಗಳ ಪುತ್ರರಿಗಂತೂ ಭಾರಿ ಮುಖಭಂಗ ಆಗಿದೆ. ಬೈ ಎಲೆಕ್ಷನ್ ಅಲ್ಲಿ ಈಗ ಆಡಳಿತ ಪಕ್ಷಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಭಾರಿ ಹಿನ್ನಡೆ ಆಯಿತು. ಗೆಲುವಿನ ದಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಇದ್ದಾರೆ. ಸಂಡೂರು ಶಿಗ್ಗಾವಿ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಆಧಿಪತ್ಯ. ಸದ್ಯ ಕಾಂಗ್ರೆಸ್ ಆಧಿಪತ್ಯಕ್ಕೆ ರಾಜ್ಯದಲ್ಲಿ 3 ಉಪಚುನಾವಣೆಗಳು ಕೂಡ ಎಡೆಯಾಗಿವೆ. ಚುನಾವಣಾ ಆಯೋಗದಿಂದ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ. 3 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಕಾರುಬಾರು. 1 ಸಂಡೂರು ಈಗಾಗಲೇ ಗೆದ್ದಾಗಿದೆ. ಶಿಗ್ಗಾವಿ ಮತ್ತು ಚನ್ನಪಟ್ಟಣದಲ್ಲಿ ಭಾರಿ ದೊಡ್ಡ ಮಟ್ಟದ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳು. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಹಿನ್ನಡೆ. ಗೆಲುವಿನ ದಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್. ಸಂಡೂರು ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಆಧಿಪತ್ಯವನ್ನು ಸಾಧಿಸಲಿದೆ. ಎಸ್, ಮಾತಾಡ್ತಾ ಹೋಗ್ತೀನಿ. ಈಗಾಗಲೇ ನಾನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಇರ್ಷಾದ್ ಅವ್ರನ್ನ ಮಾತಾಡಿಸಿದೆ. ಇರ್ಷಾದ್ ಅವರೇ, ಈ ಉಪಚುನಾವಣೆಯ ಗೆಲುವು ಕಾಂಗ್ರೆಸ್ ಪಕ್ಷದ ಆಡಳಿತದ ವೈಖರಿಯ ಗೆಲುವ ಅಥವಾ ಸಹಜವಾಗಿ ಆಡಳಿತ ಪಕ್ಷಗಳಿಗೆ ಉಪಚುನಾವಣೆ ಗೆಲುವಿನ ಒಂದು ಪೂರಕ ಆಗಿರುತ್ತೆ, ಆ ರೀತಿಯ ಗೆಲುವಂತೀರ? ಇಲ್ಲ, ಇದು ಇವಾಗ ವಿರೋಧ ಪಕ್ಷದವರು ಯಾವ ಮಟ್ಟಕ್ಕೆ ಅಪಪ್ರಚಾರ, ಸುಳ್ಳು ಹರಡಿಸಿ ಹಗರಣಗಳ ಆರೋಪಗಳನ್ನು ಹಾಕಿ ಹೆಂಗಾದರೂ ಮಾಡಿ 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಉಂಟು ಮಾಡೋಣ ಅಂತ ಹೇಳಿ ಭಾಳಷ್ಟು ಪ್ರಯತ್ನಗಳನ್ನು ಮಾಡಿದರು ಅವರು. ಆದರೆ ಕಾಂಗ್ರೆಸ್ ಪಕ್ಷದ ಏನು ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಏನು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಏನು ಕಾರ್ಯಕ್ರಮಗಳು ಕೊಟ್ಟರು, ಅದು ಪಂಚ ಗ್ಯಾರಂಟಿಗಳಾಗಿರ್ಬೋದು, ಅದು ಸಮಾಜದ ಕಟ್ಟಕಡೆಯ ನಾಗರಿಕನಿಗೆ ತಲುಪುವಂತಹ ಕಾರ್ಯಕ್ರಮಗಳಿತ್ತು. ಅದರಲ್ಲಿ ಯಾವುದೇ ಜಾತಿ, ಜನಾಂಗ, ಧರ್ಮ ಇರಲಿಲ್ಲ. ಸೊ ಇವೆಲ್ಲದಕ್ಕೂ ಇವರು ವಿರೋಧ ಮಾಡ್ಕೊಂಡು ಬಂದರು. ಸೈದ್ಧಾಂತಿಕ ವಿರೋಧ ಮಾಡಲಿ, ವೈಚಾರಿಕ ವಿರೋಧ ಮಾಡಲಿ, ಆದರೆ ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕವಾದಂತಹ ಕೆಲಸವನ್ನು ಬಿಟ್ಟು ಬರೀ ಆರೋಪಗಳನ್ನು ಮಾಡೋದು. ಆರೋಪಗಳು ಅದು ಯಾವ ಮಟ್ಟಕ್ಕೆ ಇವರು ತೆಗೆದುಕೊಂಡು ಹೋದ್ರು ಅಂದರೆ, 40 ವರ್ಷಗಳ ಸುದೀರ್ಘವಾದಂತಹ ರಾಜಕಾರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಕಪ್ಪು ಚುಕ್ಕೆ ಇಲ್ಲದಂಥದ್ದು, ಅವರ ಒಂದು ಇಮೇಜ್ಗೆ ಕಪ್ಪು ಮುಸಿ ಬಳಿಯುವಂಥದ್ದು. ಅಂದರೆ ಇವೆಲ್ಲವನ್ನು ಮತದಾರರು ಭಾಳ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ಉತ್ತರವನ್ನು ಕೊಡೋದಕ್ಕಾಗಿ ಅವರು ಈ ರೀತಿಯ ಫಲಿತಾಂಶವನ್ನು ಇವತ್ತು ಕೊಟ್ಟಿದ್ದಾರೆ. ಈ ಫಲಿತಾಂಶ ನಮಗೆ ಮೊದಲೇ ಗೊತ್ತಿತ್ತು ಈ ಥರ ಬರುತ್ತೆ ಅಂತ. ಆಮೇಲೆ ಸೆಕೆಂಡ್ರಿ ಏನಂದರೆ, ನಾವು ಭಾಳಷ್ಟು ಸಂಘಟನಾತ್ಮಕವಾಗಿ ಬೂತ್ ಮಟ್ಟದಲ್ಲಿಂದ ನಾವು ಒಂದು ಪಕ್ಷದ ಸಂಘಟನೆ
ಆಮೇಲೆ ಯಾವ ರೀತಿ ಚುನಾವಣೆ ಮಾಡಬೇಕು, ಯಾವ ರೀತಿ ಕಾರ್ಯತಂತ್ರ, ಅದೆಲ್ಲ ಭಾಳ ಮೈಕ್ರೋ ಮ್ಯಾನೇಜ್ಮೆಂಟ್ನಲ್ಲಿ ಕೆಲಸವನ್ನು ಮಾಡಿದ್ದ ಫಲಿತಾಂಶ ಇವತ್ತು ಈ ಥರ ನಮಗೆ ಭಾರಿ ಫಲಿತಾಂಶ ಸಿಕ್ಕಿದೆ. ಓಕೆ, ವಿಜಯ್ ಪ್ರಸಾದ್ ಅವರೇ, ಈ ಒಂದು ಸೋಲು ಗೆಲುವಿನ ಲೆಕ್ಕಾಚಾರವನ್ನು BJP ಹೇಗೆ ತಗೊಳ್ಳುತ್ತೆ? ನೋಡಿ, ನೀವು ಅಲ್ಲೇ ಹೇಳ್ದಂಗೆ ಕಾರು ಬಾರು ಆಯ್ತಾ, ಕಾರ್ ಕೆಲಸ ಮಾಡಿದೆ, ಬಾರ್ ಕೆಲಸ ಮಾಡಿದೆ, ಇನ್ನೊಂದು ಯಾವ್ದು ಬಿಟ್ರೆ ಅಂತಂದರೆ ಹಣ ಒಂದು ಕೆಲಸ ಮಾಡಿದ್ದೆ ಈ 3 ಉಪಚುನಾವಣೆಯಲ್ಲಿ. ಯಾಕಂದರೆ ಇವತ್ತು ಆಡಳಿತಾರೂಢ ಇರೋದು ಕಾಂಗ್ರೆಸ್ ಪಕ್ಷ. ಹಣಬಲ, ಜನಬಲ, ಬಾರ್ ಬಲ, ಏನೇನು ಬಲ ಉಪಯೋಗಿಸ್ಬೋದು ಈ 3 ಉಪಚುನಾವಣೆಯಲ್ಲಿ ಅಷ್ಟನ್ನು ಕಾಂಗ್ರೆಸ್ ಅವರು ಚೆನ್ನಾಗಿ ಉಪಯೋಗಿಸ್ಕೊಂಡು ಇವತ್ತಿನ ದಿವಸ ಆ ಕ್ಷೇತ್ರದಲ್ಲಿ ಏನೇನು ಮುನ್ನಡೆ ಕಾಣ್ತಾ ಇದ್ದೀವೋ ಅದಷ್ಟೇ ಇದೆ. ಇನ್ನೊಂದು ನಾನು ಏನು ಹೇಳಬೇಕು ಅಂತಂದರೆ, ಇಲ್ಲಿ ಆ ಕ್ಷೇತ್ರಗಳೆಲ್ಲ ನಾನೂ ಪ್ರಚಾರ ಎಲ್ಲ ಮಾಡಿದ್ದೀನಿ, ಹೋಗಿದ್ದೀನಿ. ಸಂಡೂರು ಆಗಿರ್ಬೋದು, ಶಿಗ್ಗಾಂವ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಈ 3 ಕಡೆನೂ ಹೋಗಿರ್ಬೇಕಾದ್ರೆ ಅಲ್ಲಿ ಗ್ಯಾರಂಟಿಗಳು ನಿಜವಾಗ್ಲೂ ಹೇಳ್ತಾರೆ, ಈಗ ಕೊಟ್ಟಿರೋ ಗ್ಯಾರಂಟಿಗಳು ಅಲ್ಲಿ ಅಷ್ಟು ಇದು ಕೆಲಸ ಮಾಡಿಲ್ಲ ಅಲ್ಲಿ, ಆಯಿತಾ. ಇವರು ಹೇಳ್ತಾ ಇದ್ರಲ್ಲ, ಇವರು ಇದೇ ಗ್ಯಾರಂಟಿ ಇಟ್ಕೊಂಡು ಮಹಾರಾಷ್ಟ್ರಕ್ಕೂ ಹೋದರು, ಜಾರ್ಖಂಡ್ಗೂ ಹೋದರು, ಉತ್ತರ ಪ್ರದೇಶಗೂ ಹೋದರು, ಬಿಹಾರ್ಗೂ ಹೋದರು, ಆಮೇಲೆ ಬೇರೆ ಕಡೆನೂ ಹೋದರು, ಆಯಿತಾ. ಇನ್ನೊಂದು ಯಾವುದಂದ್ರೆ ರಾಜಸ್ಥಾನ್ಗೂ ಹೋದರು. ಇಲ್ಲೆಲ್ಲ ಯಾಕೆ ಆ ಗ್ಯಾರಂಟಿ ವರ್ಕ್ ಆಗಲಿಲ್ಲ? ಎಸ್ಪೆಷಲಿ ಮಹಾರಾಷ್ಟ್ರಲ್ಲಿ ಯಾಕೆ ವರ್ಕ್ ಆಗಲಿಲ್ಲ? ಈ ಮಹಾರಾಷ್ಟ್ರಲ್ಲಿ ಯಾಕೆ ವರ್ಕ್ ಆಗಲಿಲ್ಲ ಅಂತಂದರೆ, ಇವ್ರಿಗೆ ಕೊಡೋ ಅಂತ ಹೇಳ್ತಾ ಇರೋ ಅಂತ ಇದು ಮಹಾರಾಷ್ಟ್ರ ಜನಗಳಿಗೆ ಆಗಲಿಲ್ಲ ಅದು. ಅದರಿಂದ ಈ ಆಡಳಿತ ಪಕ್ಷದ ರೂಢ ಸರ್ಕಾರ ಇರೋದ್ರಿಂದ ಚಿಕ್ಕದಾಗಿ ಬ್ರೇಕಿಂಗ್ ಅಪ್ಡೇಟ್ ತಗೊಂಡು ಬರ್ತೀನಿ. ನಿಖಿಲ್ ಕುಮಾರಸ್ವಾಮಿಗೆ ಹ್ಯಾಟ್ರಿಕ್ ಸೋಲು ಅನ್ನೋದು ಖಚಿತ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿ ಸೋಲನ್ನ ಕಂಡ್ರು ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ. CPYಗೆ ಗೆಲುವು ಖಚಿತ, ಅಧಿಕೃತ ಘೋಷಣೆ ಅಷ್ಟೇ ಬಾಕಿ. ರಾಮನಗರ ಜಿಲ್ಲೆಯಲ್ಲೀಗ JDS ಔಟ್ ಆದಂತೆ ಕಾಣ್ತಾ ಇದೆ. ಚನ್ನಪಟ್ಟಣ ಚಕ್ರವ್ಯೂಹವನ್ನ ಭೇದಿಸಿದ್ದಾರೆ ಸೈನಿಕ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಅಧಿಕೃತ ಘೋಷಣೆ ಅಷ್ಟೇ ಬಾಕಿ. ಇನ್ನೇನು ಈಗಾಗಲೇ ನೋಡ್ತಕ್ಕಂಥ ಫಲಿತಾಂಶದ ಅನ್ವಯ CP ಯೋಗೇಶ್ವರ್ ಗೆಲುವು ಖಚಿತ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಎಸ್ ಸರ್. ಓಕೆ, ಸೊ ಹೇಳ್ತಾ ಇರಬೇಕಾದ್ರೆ ಈ ಗ್ಯಾರಂಟಿಗಳು ಒಂದು ಕಡೆ ವರ್ಕ್ ಆಗುತ್ತೆ, ಒಂದು ಕಡೆ ವರ್ಕ್ ಆಗಲ್ಲ ಅನ್ನೋದು ಜನಗಳಿಗೆ ಹೋಗ್ತಾ ಇಲ್ಲ ಇದು, ಆಯಿತಾ. ಕರ್ನಾಟಕದಲ್ಲಿ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಆದ್ದರಿಂದ, ಅವರೇ ಸರ್ಕಾರ ಇರೋದ್ರಿಂದ ಹಣಬಲ, ಜನಬಲ, ಬಾರ್ ಬಲ, ಏನೇನು ಬಲ ಉಪಯೋಗಿಸ್ಬೇಕು ಅದೆಲ್ಲ ಉಪಯೋಗಿಸ್ಕೊಂಡು ಇವತ್ತಿನ ಗೆದ್ದಿದ್ದಾರೆ, ಆಯಿತಾ. ನೀವು ಅದನ್ನೇ ಪ್ಯಾನ್ ಇಂಡಿಯಾಗೆ ವರ್ಕೌಟ್ ಆಗತ್ತೆ ಅನ್ನೋದು ಇವತ್ತು ಸುಳ್ಳಾಗಿದೆ. ಇವತ್ತು ಜನಗಳೇ ಸುಳ್ಳು ಮಾಡಿದ್ದಾರೆ ಇವತ್ತು. ಬಾರು ಹಣ 3 ಹೇಳಿದ್ರಿ. ಹಣ ಒಂದ್ ಕಡೆಗೆ ಇಟ್ಟು ಮಾತಾಡೋಣ, ಮುಕ್ತವಾಗಿ ಮಾತಾಡೋದಾದ್ರೆ ಹಣ ಯಾರು ಹಂಚೋದಿಲ್ಲ ಹೇಳಿ, ಎಲ್ಲರೂ ಹಣನ ಕಾರಿರೋರ ಸಂಖ್ಯೆ ಮತ್ತು ಹೋಗೋರ ಸಂಖ್ಯೆ ಗಣನೀಯ ಆಗುತ್ತೆ ಅಂತೀರಾ ಮತದಾನದಲ್ಲಿ? ನೋಡಿ ನೋಡಿ, ಇಲ್ಲ, ಯಾಕಂದ್ರೆ ಅಲ್ಲಲ್ಲ ಇವರು ನನಗೆ ಕೇಳಿದ್ರೆ ಮಾತಾಡ್ತೀನಿ. ಇವಾಗ ನೋಡಿ ಇದೇ ಇಂಡಿ ಮೈತ್ರಿಕೂಟದವರು ಸಂಜಯ್ ರೌತ್ ಮಹಾರಾಷ್ಟ್ರಲ್ಲಿ ಏನು ಹೇಳಿದ್ರು, ಇದು ಅವರೇ ಹೇಳಿರೋದು. ಯಾಕಂದ್ರೆ ಕಾಂಗ್ರೆಸ್ ಅವರು, ರಾಹುಲ್ ಗಾಂಧಿ ಅವರು ಹೇಳ್ಬೇಕು ಇದನ್ನ ಒಪ್ತಾರ ಅಂತ. ಅವ್ರೇನು ಗೊತ್ತಾ, ಸಂಜಯ್ ರೌತ್ ಹೇಳ್ತಾರೆ. ಸಂಜಯ್ ರೌತ್ ಏನು ಹೇಳ್ತಾರೆ ಗೊತ್ತಾ, ಇದು ಮಹಾರಾಷ್ಟ್ರ ಜನತೆ ಕೊಟ್ಟಿದ್ದು ವೋಟ್ ಅಲ್ಲ, ನನಗೆ ಯಾಕೋ EVM ಮೇಲೆ ನಂಗೆ ಡೌಟ್ ಬರ್ತಾ ಇದೆ ಅಂತ ಹೇಳ್ತಾರೆ ಇವರು. ಇದೇ EVM ಇವತ್ತು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ, ಜಾರ್ಖಂಡಲ್ಲಿ ಕೆಲಸ ಮಾಡ್ತಾ ಇದೆ, ರಾಜಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದೆ, ತೆಲಂಗಾಣದಲ್ಲಿ ಆಗಿದೆ, ಆಮೇಲೆ ಇವಾಗ ಉತ್ತರ ಪ್ರದೇಶದಲ್ಲಿ ಆಗಿದೆ. ಅದು ಹೆಂಗೆ ಮಹಾರಾಷ್ಟ್ರಲ್ಲಿ ವರ್ಕೌಟ್ ಆಗಲ್ಲ ಇವ್ರಿಗೆ? ಇದು ಇವರು ಪ್ರಜಾಪ್ರಭುತ್ವದ ಬಗ್ಗೆ, ಕಾಂಗ್ರೆಸ್ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ. ಈ ಪ್ರಜಾಪ್ರಭುತ್ವದ ಆ ಕೆಂಪು ಬುಕ್ ಇಟ್ಕೊಂಡು, ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಮಹಾರಾಷ್ಟ್ರಲ್ಲಿ ಎಷ್ಟೆಲ್ಲ ಕಡೆ ಓಡಾಡಿದ್ರು ರಾಹುಲ್ ಗಾಂಧಿ, ಖಾಲಿ ಬುಕ್ ಇಟ್ಕೊಂಡು. ನಾವು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಎಲ್ಲ ಇರೀ, ಸಂವಿಧಾನದ ಅಲ್ಲಲ್ಲ ನಿಮ್ ತಲೆಯಲ್ಲಿ ಖಾಲಿ ಇರೋದು. ಇರೀ, ಒಂದ್ ನಿಮಿಷ ಇರಿ. ಹಾಗಾದ್ರೆ ಅದಾನಿ ಇದ್ರಲ್ಲಿ ಬರ್ಲಿಲ್ವಾ? ಹಾಗಾದ್ರೆ ಜಾರ್ಖಂಡಲ್ಲಿ ಮಹಾರಾಷ್ಟ್ರ ಬರ್ಲಿಲ್ವಾ? ಸೊ ಮಾತಾಡ್ಸಿ ರಿಷಿಕ್ ವಿವನ್ ಗೌಡ್ರೆ, ಆಕ್ಚುಲಿ ಇದು ಬಹಳ ವಿಪರ್ಯಾಸ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹ್ಯಾಟ್ರಿಕ್ ಸೋಲಿದು. ಸತತ ಸೋಲಿನಿಂದ ಕಂಗೆಡ್ತಾರ ನಿಮ್ಮ ನಾಯಕರು, ಪುಟಿದೇಳ್ತಾರ, ಏನ್ ಕತೆ? ನೋಡಿ, ಯಾವುದೇ ಕಾರಣಕ್ಕೂ ನಾವು ಸೋಲಿನ ಭೀತಿ ಅನ್ನುವಂಥದ್ದು JDS ಪಕ್ಷಕ್ಕೆ ತಗೊಳ್ಳೋವಂಥ ಪ್ರಶ್ನೆನೇ ಇಲ್ಲ.
ಇನ್ನ ನೀವು ಈ ಎಲೆಕ್ಷನ್ ಯಾವ ರೀತಿ ನಡೀತು ಅಂತ ಒಂಚೂರು ಹಿಂದಕ್ಕೆ ಹೋಗ್ಬಿಟ್ಟು ನೋಡೋದಾದ್ರೆ, ಇದು JDS ವೋಟಿಂಗ್ ಪ್ಯಾಟರ್ನ್ ಏನಿದೆ ನಮ್ಮಲ್ಲಿ ಅಷ್ಟು ಇದ್ದೇ ಇದೆ. ವೋಟಿಂಗ್ ಪ್ಯಾಟರ್ನ್ ಏನು ವ್ಯತ್ಯಾಸಗಳಾಗಿಲ್ಲ. ಒಂದು ಎರಡನೇದು, ಇದು ಕಾಂಗ್ರೆಸ್ನವರ ಒಂದು ಕುತಂತ್ರ ಅಂತ ಹೇಳಕ್ ಬಯಸ್ತೀನಿ ಹೊರತು, ಯಾಕೆಂದ್ರೆ ನೋಡಿ ಇದೊಂಥರ ವೆಲ್ ಪ್ಲ್ಯಾನ್ಡ್. ನಿಮಗೆ ಒಂದು ಚನ್ನಪಟ್ಟಣದಲ್ಲಿ ಹೇಗಾದರೂ ಮಾಡಿ ಈ ಲಾಸ್ಟ್ 3 ಟರ್ಮಲ್ಲೂ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಒಂದು ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಂಥ ಓಟ್ಗಳಂತ ತಗೊಂಡ್ರೆ 8,000, 15,000, 30,000. ಇಲ್ಲಿ ಬೇರೆ ಈಗ ರಾಮನಗರದಿಂದ ನಾವು JDSನ ಯಾವುದಾದ್ರೂ ರೀತಿಲಿ ತೆಗೆದು ಬಿಡಬೇಕು ಅನ್ನೋದಕ್ಕೆ ಒಂದು ಕುತಂತ್ರ ಮಾಡೋದಕ್ಕೆ ಅಂತ ಇವತ್ತಿಂದ ಅಲ್ಲ. ನೀವು ಈ ಹಿಂದೆ ಗಮನಿಸಿದ್ರೆ ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ DCM DK ಶಿವಕುಮಾರ್ ಅವರು ಇನ್ನೂ ಬೈ ಎಲೆಕ್ಷನ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆನೆ ನಿಮಗೆ ಆಲ್ರೆಡಿ ಅಲ್ಲಿಂದಲೇ ರಾಜಕಾರಣ ಸ್ಟಾರ್ಟ್ ಮಾಡಿಬಿಟ್ಟಿದ್ರು, ರಾಜಕೀಯ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಕುತಂತ್ರದ ರಾಜಕೀಯ ಯಾವ ರೀತಿ, ಪ್ರತಿಯೊಂದೊಂದು ಪಂಚಾಯತಿ ಲೆವೆಲಲ್ಲೂ ಹೋಗ್ಬಿಟ್ಟು, ಪ್ರತಿಯೊಂದೊಂದು ಹಳ್ಳಿಗೂ ಹೋಗ್ಬಿಟ್ಟು ಅವ್ರೇನು ಅಭಿವೃದ್ಧಿ ಮಾಡೋಕ್ಕೇನು ಹೋಗಿರಲಿಲ್ಲ. ಅಲ್ಲಿ ಯಾವ ರೀತಿ ಒಂದು ಕುತಂತ್ರ ಮಾಡಬೇಕು, ಸೊ ದಟ್ ನಾವು ನಮ್ಮ NDA ಮೈತ್ರಿ ಪಕ್ಷವಾಗಿರುವಂಥ BJPಯವರ ಜೊತೆ ಸೇರಿಕೊಂಡು ಎಲ್ಲಿ ನಾವು ಒಂದು ಪ್ರಬಲ ಕ್ಯಾಂಡಿಡೇಟ್ನ ಹಾಕಿ ಗೆದ್ಕೊಂಡ್ಬಿಡ್ತೀವೋ ಚನ್ನಪಟ್ಟಣದಲ್ಲಿ. ಈಗಾಗಲೇ ಮಾಜಿ MP ಆಗಿರುವಂಥ ಮಾನ್ಯ DK ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಚನ್ನಪಟ್ಟಣದಲ್ಲಿ ಸೋತಿದ್ದಾರೆ. ಸೊ ಇವರು ಎಲ್ಲಿ ಮತ್ತೆ ನಾವು ಇಲ್ಲಿ ಸೋತು ಬಿಡ್ತೀವೋ ಅಂತ ಅಂದ್ಬಿಟ್ಟು ಒಂದು ಕುತಂತ್ರದ ರಾಜಕಾರಣ ಮಾಡಿದ್ರೆ ಹೊರತು ಇದು ನಮ್ಮ ಗೆಲುವೇ ಹೊರತು ಅವ್ರ ಗೆಲುವು ಅಲ್ಲವೇ ಅಲ್ಲ. ಇದು ನೀವು ಇದನ್ನು ಇನ್ನೂ ಒಂದು ಎಕ್ಸ್ಟೆಂಡೆಡ್ ಆಗಿ ಏನೇನೆಲ್ಲ ಆಗಿದೆ ಅಂತ ಆಕ್ಟಿವಿಟೀಸ್ ನೋಡಿದ್ರೆ ನೀವು ಅವರಲ್ಲಿ ಯಾರೂ ಅಭ್ಯರ್ಥಿ ಇರಲಿಲ್ವಾ? ಕಾಂಗ್ರೆಸ್ನಲ್ಲಿ ಯಾರೋ ಅಭ್ಯರ್ಥಿ ಇರಲಿಲ್ವಾ? ಯೋಗೇಶ್ವರ್ ಅವ್ರನ್ನ ಇವರು ಇಲ್ಲಿ BJPಯಿಂದ ಕರ್ಕೊಂಡೋಗಿ, ಅದು ಯಾವ ಲಾಸ್ಟ್ ಮಿನಿಟಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇವ್ರಿಗೆ ಕುತಂತ್ರ ಮಾಡ್ತಾರೆ. ಯಾವ ರೀತಿ ನಮಗೆ ಸರ್ ಕೇಳಿಸ್ಕೊಳ್ಳಿ ಸರ್ ದಯಮಾಡಿ ಕೇಳಿಸ್ಕೊಳ್ಳಿ. ಯಾವ ಲಾಸ್ಟ್ ಮಿನಿಟಲ್ಲಿ ಅಂತ ಹೇಳಿದ್ರೆ ನಮಗೆ ನೆಕ್ಸ್ಟ್ ಏನು ಮಾಡೋಕ್ಕಾಗುತ್ತೋ ಇಲ್ವೋ ಅಥವಾ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅನ್ನೋ ಅಂಥದ್ದು ಒಂದು ಆಪ್ಷನ್ ಕೊಡ್ದಿಲ್ದಿರೋ ಥರ ಅಂತ. ಇದು ಒಂದು ಕುತಂತ್ರ ಅಲ್ವಾ? ನೀವು ಡೈರೆಕ್ಟ್ ಫೈಟಿಂಗ್ ಅಂತ ಹೇಳ್ತೀವಿ ನಾವು. ಡೈರೆಕ್ಟ್ ಫೈಟಿಂಗ್ ಅಂದರೆ ನಿಮ್ಮಲ್ಲಿರುವಂಥ ಕ್ಯಾಂಡಿಡೇಟ್ನ ಇಟ್ಟುಬಿಟ್ಟು ನೀವು ಫೈಟ್ ಮಾಡಬೇಕಾಗಿತ್ತು. ಬಟ್ ನೀವು ಮಾಡಿದ್ದೇನು, ಲಾಸ್ಟ್ ಮಿನಿಟ್ವರೆಗೂ ನಮ್ಮಲ್ಲಿ ನೆಗೋಷಿಯೇಟ್ ಮಾಡೋರು ಇವರು. ಎಲ್ಲಾ ನೆಗೋಷಿಯೇಷನ್ಸ್ ನಮ್ಮಲ್ಲಿ ನಡೀತು ಸರ್. ನೋಡಿ ಅದಕ್ಕೆ ನಾನು ಹೇಳಿದ್ದು, ನೋಡಿ ನಿಮಗೆ ಸ್ಟ್ರಾಟಜಿ ಎಲ್ಲರೂ ಮಾಡಲಿ, ಅವ್ರವ್ರು ಗೆಲ್ಲೋದಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡಲಿ, ಆದ್ರೆ ಕುತಂತ್ರ ಮಾಡೋದು ಬೇಡ ಅಂತ ನಾನು ಹೇಳೋದು. ಓಕೆ ವೀಕ್ಷಕರೇ, ಒಟ್ನಲ್ಲಿ 3 ಉಪಚುನಾವಣೆಗಳು ಒಂದಲ್ಲ ಒಂದು ರೀತಿಯಾಗಿ 3 ಪಕ್ಷಗಳಿಗೂ ಕೂಡ ಹಲವು ರೀತಿಯ ಪಾಠಗಳನ್ನ ಕಲಿಸಿಕೊಟ್ಟಂತೆ ಕಾಣ್ತಾ ಇದೆ. ಮಾತಾಡ್ತಾ ಹೋಗೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಚಿಕ್ಕ